ಅದ್ವಾ ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿಜಿಯವರು ಕೆಲವರು ಅವರನ್ನ ನೋಡುವ ರೀತಿ ಯಾವ ರೀತಿಯಾಗಿದೆ ಅಂದ್ರೆ ಒಂದು ರೀತಿಯ ಜಾತ್ರೆಯಲ್ಲಿ ಸಿಗುವಂತಹ ಆಟದ ಸಾಮಗ್ರಿಗಳ ತರ ನೋಡ್ತಿದ್ದಾರೆ ಅವರನ್ನ. ಅಂದ್ರೆ ಅಷ್ಟೊಂದು ಸಿಲ್ಲಿಯಾಗಿ ಅವರನ್ನ ಕಾಣ್ತಿದ್ದಾರೆ. ಆದ್ರೆ ಇಡೀ ವಿಶ್ವದಲ್ಲೇ ಹೆಸರು ಮಾಡಿರುವಂತಹ ನಂಬರ್ 1 ಸ್ಥಾನದಲ್ಲಿರುವಂತಹ ನಾಯಕನನ್ನ ಕೆಲವೊಂದು ಜನ ಅವರನ್ನ ವಿರೋಧಿಸುವ ಭರದಲ್ಲಿ ಅಪಹಾಸ್ಯ ಮಾಡ್ತಿರುವಂಥದ್ದು, ಅವರ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೊಂಕುಗಳನ್ನ ನುಡಿತಿರುವಂಥದ್ದನ್ನ ನೋಡಿದ್ರೆ ಪಾಪ ನಮಗೆ ಇವರ ಮೇಲೆ ಎಲ್ಲೋ ಒಂದು ರೀತಿಯ ಅಯ್ಯೋ ಪಾಪ ಎನ್ನುವ ಭಾವನೆ ಮೂಡುತ್ತೆ. ಯಾಕಂದ್ರೆ ಈ ಕೈಲಾಗದವರು ಮೈ ಪರಿಚಿಕೊಂಡಂತೆ ಎಂಬ ಒಂದು ಗಾದೆ ಇದೆಯಲ್ಲ, ಹಾಗೆ ಕೆಲವರ ಭಾವನೆ ಪಾಪ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ರಕ್ಷಿತ್ ಶಿವರಾಮ್ ಎಂಬಂತ ಒಬ್ಬ ವ್ಯಕ್ತಿ ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್. ಈ ವ್ಯಕ್ತಿ ಹೇಳ್ತಾರೆ, ಮಾನ್ಯ ಪ್ರಧಾನಮಂತ್ರಿಯವರನ್ನ ನಾವು ಏನು ಬಾಂಗ್ಲಾದಲ್ಲಿ ಈ ಹಿಂದೆ ಇತ್ತೀಚೆಗೆ ಗಲಭೆ ಸೃಷ್ಟಿಯಾಗಿ ಅಲ್ಲಿಯ ಪ್ರಧಾನಮಂತ್ರಿಗಳನ್ನ ದೇಶ ಬಿಟ್ಟು ಓಡುವಂತೆ ಮಾಡಿದ್ರು, ಅವರು ಹಾಸಿಗೆ ಚೊಂಬು ದಿಂಬುಗಳನ್ನ ಹಿಡಿದು ದೇಶದಿಂದ ಕಾಲ್ಕಿತ್ತು ಹೇಗೆ ಭಾರತಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಬಂದು ಪಲಾಯನ ಮಾಡಿದ್ದಾರೋ ಆ ರೀತಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಪರಿಸ್ಥಿತಿ ಬರುತ್ತೆ ಅಂತ ಒಬ್ಬ ಹೇಳ್ತಿದ್ದಾರೆ. ರಕ್ಷಿತ್ ಶಿವರಾಮ್ ಅಂತ ಆ ವ್ಯಕ್ತಿಯ ಹೆಸರು. ಎಷ್ಟು ಅಹಂಕಾರದ ಭಾವನೆ ನೋಡಿ. ಅಂದ್ರೆ ಭಾರತದ ಪ್ರಧಾನಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ಮಿಸ್ಟರ್ ರಕ್ಷಿತ್ ಶಿವರಾಮ್? ನಿಮ್ಮ ಪ್ರಕಾರ ನಿಮ್ಮ ಬಾಯಿಗೆ ನಿಮ್ಮ ನಾಲ್ಗೆಗೆ ಏನು ಬರುತ್ತೆ ಅದನ್ನ ಉದ್ಗರಿಸುವಂತ ಇದಿದ್ರೆ ನಿಮ್ಮ ಮನೆಯಲ್ಲಿ ಅದನ್ನ ಇಟ್ಕೋಬೇಕು. ಒಬ್ಬ ದೇಶದ ಗೌರವಾನ್ವಿತ ಪ್ರಧಾನಿಯನ್ನ ನೀವು ಹಾಸಿಗೆ ಚೊಂಬು ದಿಂಬುಗಳನ್ನ ಹಿಡಿದು ಓಡುವಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ನೀವು ಯಾವ ದೇಶದಲ್ಲಿ ಇದ್ದೀರಿ? ನೀವೊಬ್ಬ ಭಾರತದ ಪ್ರಜೆಯಾಗಿ, ಕರ್ನಾಟಕದ ಪ್ರಜೆಯಾಗಿ, ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ದೇಶದ ಪ್ರಧಾನಿ ದಿಂಬು ಚೊಂಬುಗಳನ್ನ ಹಿಡಿದು ಹಾಸಿಗೆಯನ್ನ ಹಿಡಿದು ಓಡ್ಬೇಕಾಗತ್ತೆ ದೇಶವನ್ನ ಬಿಟ್ಟು ಎಂಬ ಪರಿಸ್ಥಿತಿ ಅವರಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಹುನ್ನಾರವನ್ನ ಮಾಡ್ತಿದ್ದೀರಿ ರಕ್ಷಿತ್ ಶಿವರಾಮ್ ಅವರೇ? ನಿಮ್ಮ ಹೇಳಿಕೆಯ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ? ಗಮನ ಇದೆಯಾ? ಸ್ವತಃ ರಕ್ಷಿತ್ ಶಿವರಾಮ್ ಅವರು ಹೇಳಿರುವಂಥದ್ದು, ಒಂದು ಹೆದ್ದಾರಿಯ ಕಾಮಗಾರಿಯ ವಿಚಾರವಾಗಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಕ್ಷಿತ್ ಶಿವರಾಮ್ ಅವರು ಪ್ರಧಾನಮಂತ್ರಿಗಳಿಗೆ ಈ ರೀತಿಯ ಒಂದು ಮಾತುಗಳನ್ನ ಹೇಳಿ ಒಂದು ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಅನಧಿಕೃತ ಮಾಂಸದ ರಫ್ತಿನ ವಿಚಾರದಲ್ಲಿ ಏನು ಒಂದು ಗಲಾಟೆ ಆಗಿತ್ತು, ಈ ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ಆ ವಿಚಾರದಲ್ಲಿ ಪುನೀತ್ ಕೆರಳಿ ಅವ್ರನ್ನ ಏನು ಪೊಲೀಸರು ಕೇಸ್ ಹಾಕಿ ಒಳಗಡೆ ಹಾಕಿದ್ರು, ದೌರ್ಜನ್ಯವನ್ನ ಎಸಗಿದ್ರು. ಈ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ನಿಂತಹ ಪ್ರತಾಪ್ ಸಿಂಹ ಅವರು ಹಾಗೂ ಹರೀಶ್ ಪೂಂಜಾ ಅವರು, ಮುಖ್ಯವಾಗಿ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರ ವಿಚಾರವಾಗಿ ಈ ವ್ಯಕ್ತಿ ಇದೇ ರೀತಿಯ ಮಾತುಗಳನ್ನ ಹರಿಬಿಟ್ಟಿದ್ರು, ನಾಲಿಗೆಯನ್ನ ಹರಿಬಿಟ್ಟಿದ್ರು. ಅದ್ರ ವಿಚಾರವಾಗಿ ನಾವು ಕೂಡ ಒಂದು ವಿಡಿಯೋವನ್ನ ಈ ಹಿಂದೆ ಮಾಡಿದ್ದೇವೆ. ಈಗ ಮತ್ತೆ ಇದೇ ವ್ಯಕ್ತಿ ವಿವಾದವಾದ ಒಂದು ಹೇಳಿಕೆಯನ್ನ ಕೊಟ್ಟು ಚರ್ಚೆಗೆ ಗ್ರಾಸವಾಗಿದ್ದಾರೆ. ರಕ್ಷಿತ್ ಶಿವರಾಮ್, ನೀವು ನಿಮ್ಮ ಒಂದು ಏನು ಜನಪ್ರಿಯತೆಗೋಸ್ಕರ, ಈ ಜನಪ್ರಿಯತೆಯ ತೆವಲಿಗೋಸ್ಕರ ನೀವು ಮಾನ್ಯ ಪ್ರಧಾನಿಗಳನ್ನ ಅವಮಾನಿಸುವಂತಹ ಕೆಲಸಕ್ಕೆ ಕೈ ಹಾಕೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ದೇಶದ ಪ್ರಧಾನಿ ಮಂತ್ರಿಗಳು ಅಂದ್ರೆ ಅವರಿಗೆ ಆದಂತ ಒಂದು ಉನ್ನತವಾದ ಸ್ಥಾನ, ಗೌರವ ಎಲ್ಲ ಇದೆ. ಇಡೀ ವಿಶ್ವದಲ್ಲಿ ಅವರಿಗೆ ಒಳ್ಳೆ ಉನ್ನತ ಮಟ್ಟದ ಸ್ಥಾನ ಇದೆ, ನಿಮಗೂ ಗೊತ್ತಿರುವಂತ ವಿಚಾರವೇ. ಅಷ್ಟಿದ್ದು ಕೂಡ ದೇಶದ ಪ್ರಧಾನಿಯನ್ನ ನೀವು ಹಾಸಿಗೆಯನ್ನ ಹಿಡಿದು ಚೊಂಬುಗಳನ್ನ ದಿಂಬುಗಳನ್ನ ಹಿಡಿದು ಓಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಯಾಕೆ ಕೇಸ್ಗಳಾಗ್ತಾ ಇಲ್ಲ? ಅಥವಾ ಯಾರು ಕೂಡ ಇದರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದಾ? ದೇಶದ ಉನ್ನತ ಸ್ಥಾನದಲ್ಲಿರುವಂತಹ ಗೌರವಾನ್ವಿತ ಪ್ರಧಾನಿಗಳಿಗೆ ತಮ್ಮ ಮನಸ್ಸೋ ಇಚ್ಛೆ ಮಾತಾಡ್ಬೋದಾ? ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗೋದಿಲ್ವಾ? ಹಾಗೆ ಪ್ರಧಾನಮಂತ್ರಿಗಳ ವಿರುದ್ಧ ಮಾತನಾಡುವ ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ? ಕರ್ನಾಟಕದಲ್ಲಿ ಯಾರು ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಪೊಲೀಸ್ ಇಲಾಖೆ ಇದಕ್ಕೆ ವೈಯಕ್ತಿಕವಾಗಿ ಸುಮೋಟ ಕೇಸ್ಗಳನ್ನ ಯಾಕೆ ದಾಖಲಿಸ್ತಾ ಇಲ್ಲ? ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ರಕ್ಷಿತ್ ಶಿವರಾಮ್ ಅವರೇ, ಇನ್ನೊಮ್ಮೆ ಮಾತನಾಡುವ ಮುಂಚೆ ಸ್ವಲ್ಪ ವಿವೇಚನೆ ಇಟ್ಕೊಳ್ಳಿ, ಗೌರವವನ್ನ ಇಟ್ಕೊಂಡು ಮಾತನಾಡೋದನ್ನ ಕಲೀರಿ. ನೀವೊಬ್ರು ಜನಪ್ರಿಯ ವ್ಯಕ್ತಿ ಅಂತ ಹೇಳ್ಕೋತೀರಿ, 83,000 ವೋಟ್ಗಳನ್ನ ಪಡೆದಿದ್ದೀನಿ ಅಂತ ಹೇಳ್ಕೋತೀರಿ. ಅಷ್ಟಿದ್ದ ಮಾತ್ರಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಎಲ್ಲಿ ಯಾವ ರೀತಿಯ ಮಾತುಗಳನ್ನು ಆಡಬೇಕು ಎಂಬ ವಿವೇಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾಗತ್ತೆ. ಅದನ್ನ ನೀವು ಪಾಲನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.